स्वागत है आपका बी न्यूज नेशन में। मैं हूं आबिद हुसैन शेख। हाईकोर्ट और सरकार के आदेश का उल्लंघन करने पर डेली वेजेस वाटर बोर्ड के कर्मचारियों का धरना प्रदर्शन। बीजापुर में आज कर्नाटक वाटर बोर्ड और ड्रेनेज मंडली के डेली वेजेस नौकर कल्याण संघ की ओर से जिला अधिकारी को निवेदन पत्र देते हुए हाईकोर्ट में मामले के चलते ठेके पर लिए कर्मचारियों के हित में फैसले और सरकारी आदेश का उल्लंघन करके काम कर रहे कर्मचारियों को छोड़कर अधिकारी और ठेकेदार दूसरे कर्मचारियों को रिश्वत लेकर मौका दे रहे हैं। इस पर कड़ा विरोध करते हुए मनमानी कर रहे ठेकेदार और अधिकारी दोबारा टेंडर बुलाएंगे तो जिला अधिकारी दफ्तर के सामने कर्मचारियों ने अपने परिवार समेत धरना प्रदर्शन करने की चेतावनी दी। ಬೇಕಾದ್ರೆ ಇಟ್ಕೋತಾರೆ ಸರ್, ಬೇಡ ತೆಗೆದುಬಿಡ್ತಾರೆ ಸರ್ ಅವರು. ಇದು ಮನವಿ ಪತ್ರ ಅವ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸಿ ನಾವೆಲ್ಲ ಎಡಿಸರ್ ಕೂಡ ಮಾತಾಡಿಸ್ತೀವಿ. ಅಡ್ಯಾಗೂ ಯಾರು ಒಬ್ಬರು ಭೇಟಿ ಹಾಕಿದ್ರೆ ಸಾಹೇಬ್ ಭೇಟಿ ಹಾಕಿದ್ರೆ ವಿಷಯ ತಿಳಿಸ್ತೀವಿ. ಆಯ್ತು ಆಯ್ತು, ಈಗ ಬಿಡ್ತೀರಿ ಅಲ್ಲ ಅಲ್ಲಿ ಹೇಳ್ತೀನಿ. ಆಯ್ತು ಸರ್, ಈಗ ನಿಂತಿರ್ತೀವಿ. ಯಾರು ಬರ್ತೀರಿ ಇಬ್ಬರು ಬರ್ತೀನಿ. ಯಾಕೆ ಇಲ್ಲ ಅಂದ್ರೆ ನಾವು ಎಲ್ಲರೂ ಕೂತು ಇಲ್ಲೇ ಧರಣಿ ಮಾಡ್ತೀವಿ ಸರ್. ಮಾಡಾಕಂದ್ರೆ ಇಲ್ಲಿ ಮಹಾನಗರ ಪಾಲಿಕೆ ವಾಟರ್ ಸಪ್ಲೈ ಐತಿ, ಎಲ್ಲ ಕಡೆ ಬ್ಯಾನ್ ಐತಿ ಸರ್. ಟೆಂಡರ್ ಕರಿಬಾರ್ದು ಅಷ್ಟೇ. सप्लाई दिनगुली नौकरदार से बोल रहे हैं, हमारे पगार बढ़ा रहे हैं जलमंडली वाले ने, और हाईकोर्ट का स्टे है टेंडर नहीं करने का। स्टे हुए तो भी वो टेंडर अभी डाल रहे हैं, इसलिए हमें इसको तकरार है। ये नहीं करे तो भी हमें जिलाधिकारी को रिपोर्ट दिए है, और इधर भी नहीं हुए तो मिनिस्टर के पास जाना है। अब मांग क्या है? हमको पगार बढ़ाना है और स्टे है नहीं, उसको हिसाब से टेंडर नहीं करने का। नाम बोलो। विजय कुमार संकट, विजापुर। ನಾವು ವಿಜಾಪುರ ಜಲಮಂಡಳಿ ಅಧ್ಯಕ್ಷರು ಮಾತಾಡೋದು. ದಿನಗೂಲಿ ನೌಕರದಾರದ ನಮ್ಮದು 25 ವರ್ಷದಿಂದ ದಿನಗೂಲಿ ನೌಕರಾಗಿ ನಾವು ಇಲ್ಲಿ ದುಡಿಲಾಕತ್ತೇವೆ. ಈಗ ಇಷ್ಟು ದಿವಸ ಪೀಸೋರ್ಗೆ ಮ್ಯಾಗ ಪಗಾರ ಕೊಡ್ತಿದ್ರು ನಮ್ಮ ಕಾರ್ಮಿಕರಿಗೆ ಎಲ್ಲರಿಗೆ. ಈಗ ಟೆಂಡರ್ ಮುಖಾಂತರ ಕೊಡ್ಬೇಕಂತ ಅವ್ರು ವಿಚಾರ ಮಾಡಾಕತ್ತಾರ. ಈಗಾಗಲೇ ಗುಲ್ಬರ್ಗ ನ್ಯಾಯಪೀಠದವ್ರು ನಮಗೆ ಹೈಕೋರ್ಟ್ ಸ್ಟೇ ಕೊಟ್ಟಾರ, ಇದಕ್ಕೆ ಮಾಡಬಾರ್ದು ಅಂತೇಳಿ. ಆಮೇಲೆ ಗೋರ್ಮೆಂಟ್ದಿಂದ 2005 ಬ್ಯಾನ್ ಆಗಿದ್ದೈತಿ. ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗೆ ಎಲ್ಲೆಲ್ಲಿ ವಾಟರ್ ಸಪ್ಲೈ ಇರ್ತೈತಿ ಅಲ್ಲಿ ಟೆಂಡರ್ ಮಾಡಬಾರ್ದತ್ತು. ಗೋರ್ಮೆಂಟ್ ಜೀವೋ ಇದ್ರೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಅಧಿಕಾರಿಗಳು ತಮ್ಮ ಫಾಯ್ದೆಗೆ ಸಂಬಂಧ ನಮ್ಮ ಹುಡುಗರ ಜೀವನ ಹಾಳು ಮಾಡುವ ಉದ್ದೇಶದಿಂದ ಈ ಟೆಂಡರ್ ಖರೀದಿ ಮಾಡಾಕತ್ತಾರ. ಆಮೇಲೆ ವರ್ಷ ಇದ್ರೊಳಗೆ ಎಲ್ಲ ಹುಡುಗರ ಪಗಾರ ಏಪ್ರಿಲ್ದಿಂದ ಯಾವಾಗಲೂ ಪಗಾರ ಹೆಚ್ಚಾಗ್ತಿರ್ತೈತಿ. ಈಗ ತಿರುಗಿ ಜುಲೈ ಮುಗಿಲಾಕ ಬಂದರೂ ಇನ್ನೂ ಹೊಸ ಪಗಾರ ಕೊಡಾಕ್ತಾ ಇರಲಿಲ್ಲ. ಏನು ಅವ್ರು ಮನೆಯಿಂದ ಕೊಡ್ತಾರೋ ಪಗಾರ ತಿಳಿಯಲಾಗೈತವ್ರು. ನಿಮ್ಮ ಬೇಡಿಕೆ ಏನದ? ನಮಗೆ ಟೆಂಡರ್ ಕ್ಯಾನ್ಸಲ್ ಮಾಡ್ಬೇಕ್ರಿ, ಹೊಸ ಟೆಂಡರ್ ಕರಿಬಾರ್ದು. ಈಗ ಇದ್ದು ಟೆಂಡರ್ಗೆ ಏನ್ರಿ ಅದನ್ನು ಫೈನಲ್ ಮಾಡಬೇಕು. ಆಮೇಲೆ ಈಗ ಹೊಸ ಪಗಾರ ಈಗ ಏಪ್ರಿಲ್ದಿಂದ ನಮ್ಗೆ ಕೊಡ್ಬೇಕು ಎಲ್ಲರಿಗೆ. ಅದು ಅರಿಯರ್ಸ್ ಕೊಡ್ತೀರಿ, ಹ್ಯಾಂಗೆ ಕೊಡ್ತೀರಿ. ನಾವು ಈಗ ಡಿ ಸಿ ಅವ್ರಿಗೆ ಭೇಟಿ ಆಗ್ಯಾವು. ಡಿ ಸಿ ಅವ್ರು ಹೇಳ್ಯಾರ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ, ಬ್ಯಾನ್ ಐತಿ, ಮತ್ತೆ ಹೆಂಗೆ ಕರಿತಾರಂತ ಡಿ ಸಿ ಅವ್ರು ಹೇಳಾಕ್ತಾರೆ. ಆದ್ರೂ ಕರ್ದಾರೇನ್ರಿ ಅವ್ರು? ಇನ್ನೂ ಕರಿಯಾಕತ್ತಾರೆ, ಅದನ್ನೆಲ್ಲ ಹೊಂದಾಣಿಕೆ ಮಾಡ್ಕೊಳಕ್ತಾರೆ. ಈಗ 6 ಮಂದಿ ಕಾಂಟ್ರಾಕ್ಟರ್ ಅದಾರ, ಅವ್ರಿಗೆ ಹೊಂದಿಸಿ ನಿಮಗೆ 40 ಮಂದಿ ನಿಮಗೆ 40 ಮಂದಿ ಹಂಚಿ ಕೊಡ್ತಾರೆ. ನಮ್ಗೆ ಕುರಿ ಮಾರ್ದಂಗೆ ಮಾರ್ಲಾಕತ್ತಾರ ಅವ್ರು. ನಿಮ್ಮ ಹೆಸರು ಹೇಳಿ? ನಮ್ಮದು ವಿಜಯ್ ಕುಮಾರ್ ಸಂಕಟ್ ಅಂತೇಳಿ, ದಿನಗೂಲಿ ನೌಕರ ಸಂಘದ ಅಧ್ಯಕ್ಷರು, ವಿಜಾಪುರ। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।